ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಸಾಂಬಾರು ಬೇಳೆ ಮತ್ತು ಹೆಸರು ಕಾಳಿನ ಸಾಂಬಾರನ್ನ ಹಿಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು. ನಾನು ಈ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಹೆಸರು ಕಾಳನ್ನು ತೊಳೆದು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರು, ಅಂದರೆ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇದಕ್ಕೆ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ನೋಡ್ತಾ ಇರ್ಬೋದು. ಈಗ ನಾನು ನೀರು ಹಾಕ್ಬಿಟ್ಟು, ಯಾವುದೇ ಕಾರಣಕ್ಕೂ ನೆನೆಸ್ಬೇಡಿ ಫ್ರೆಂಡ್ಸ್. ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕಿ ನೆನೆಸಿದ್ರೆ ಬೇಳೆ ಬೇಗ ಬೇಯುತ್ತೆ. ಸೊ ನಮಗೆ ಮತ್ತೆ ಒಗ್ಗರಣೆಗೆ ಬೇಳೆ ಚೆನ್ನಾಗಿ ಅನಿಸಲ್ಲ. ಈಗ ಕುಕ್ಕರಿಗೆ ಬೇಳೆನೂ ಹಾಕ್ಕೊತಿದ್ದೀನಿ. ನೋಡ್ತಾ ಇರ್ಬೋದು. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಒಂದು ದೊಡ್ಡ ಟೊಮೆಟೊನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಬೇಯಲಿ ಅಂತ ಪೀಸಸ್ ಮಾಡಿ ಇಟ್ಕೊಂಡು ತೊಗೊಂಡಿದ್ದೀನಿ. ಸೊ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಕುದಿಯುವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ತಗೊಳ್ಳಿ ಫ್ರೆಂಡ್ಸ್. ಒಂದು ವಿಷಲ್ ಆದಮೇಲೆ ನೀವು ಏನು ಮಾಡಬೇಕು, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನು ವಿಷಲ್ನ ಹೋಗಿಸಿ ಓಪನ್ ಮಾಡಬೇಕು. ಇಲ್ಲಾಂದರೆ ಜಾಸ್ತಿ ಬೇಳೆ ಬೆಂದ್ಕೊಳ್ಳುತ್ತೆ. ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಅನ್ನೋರು ಡೈರೆಕ್ಟ್ ಪಾತ್ರೆಯಲ್ಲೇ ಓಪನಾಗಿ ಬೇಯಿಸ್ಕೊಳ್ಳಿ. ಇಲ್ಲ ನಾನು ಮೊಟ್ಟೆನೂ ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಪಾಪುಗೆ ತಿನ್ನಿಸ್ಬೇಕು ಅಂದ್ಬಿಟ್ಟು. ನೀವು ಏನಾದರೂ ಮೊಟ್ಟೆ ಅಥವಾ ಏನಾದರೂ ಬೇಯಿಸೋದಿದೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿರೋಂಥ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಮೆಂತ್ಯ ಹಾಕೋತಿದ್ದೀನಿ. ಮೆಂತ್ಯನ ಚೆನ್ನಾಗಿ ಫ್ರೈ ಮಾಡೋಣ. ಅಂದರೆ ಬ್ರೌನ್ ಕಲರು ಬರಬೇಕು ಮೆಂತ್ಯ. ಆ ರೀತಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಒಂದು ಉಂಡೆ ಬೆಳ್ಳುಳ್ಳಿ ತಗೊಂಡು ಅದಕ್ಕೆ ಹಾಕೊಳ್ಳೋಣ. ಈಗ ಏನು ಎಣ್ಣೆ ಹಾಕ್ಕೊಂಡಿರ್ತೀವೋ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಒಂದು 5-6 ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಏನು ಬೆಳ್ಳುಳ್ಳಿ ಹಾಕಾದ್ಮೇಲೆ ಫ್ರೈ ಆದಮೇಲೆ ನಾವು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಸೈಡಲ್ಲೇ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದಕ್ಕೇ ನಾನು ಏನು ಫ್ರೈ ಮಾಡಿದ್ದೀನೋ ಅಷ್ಟು ಐಟಮ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಧನಿಯಾ ಕಾಳುಗಳಿದ್ದರೆ ನೀವು ಧನಿಯಾ ಕಾಳನ್ನು ಆ್ಯಡ್ ಮಾಡ್ಕೊಳ್ಳಿ. ನನ್ನದು ಧನಿಯಾ ಪೌಡರ್ ಇತ್ತು, ಹಾಗಾಗಿ ನಾನಿಲ್ಲಿ ಹುರ್ಕೊಂಡಿಲ್ಲ. ನೋಡ್ತಾ ಇರ್ಬೋದು. ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ದಪ್ಪ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ನಾನು ಒಂದು ಅರ್ಧ ಸ್ಪೂನ್ ಮೆಣಸು ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಮುಂಚೆನೇ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಅಂದರೆ ಸ್ಟವ್ ಆಫ್ ಮಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಅದೇ ಬಾಣಲಿಲಿ ಬಿಟ್ಬಿಡಿ. ಬಾಣಲಿ ಸ್ವಲ್ಪ ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ನಾನು ಜಾರಿಗೆ ಹಾಕ್ಕೊತಿದ್ದೀನಿ. ಜಾರಿಗೆ ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಯಾಕಂದರೆ ಬಿಸಿ ಆರಲಿ ಫ್ರೆಂಡ್ಸ್. ಬಿಸಿ ಆರಾದಮೇಲೆ ನಾವಿಲ್ಲಿ ಜೀರಿಗೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನಾನಿಲ್ಲಿ ಕಾಯಿ ತುರಿನ ಆಗಲೇ ತುರ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವೋ ಆ ಟೊಮೊಟೊ ಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀವು ಇದಕ್ಕೆ ಹಾಕ್ಕೊಳ್ಳಿ. ಸಿಪ್ಪೆ ತೆಗೆದು ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ ಕಾಳನ್ನು, ಇದನ್ನು ಒಂದು ಸೌಟು ಹಾಕೋಷ್ಟು ಕಾಳನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ಸಾಂಬಾರು ತುಂಬ ಗಟ್ಟಿ ಬರುತ್ತೆ ಮತ್ತು ಅಷ್ಟು ಟೇಸ್ಟ್ ಬರೋಲ್ಲ. ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು. ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್. ಇಷ್ಟು ಬೇಯಿಸ್ಕೊಂಡಾದ್ಮೇಲೆ ಜಾಸ್ತಿ ಬೇಯಿಸ್ಕೊಬೇಡಿ, ಯಾಕಂದರೆ ಇದ್ರದ್ದೇ ನಾವು ಪಲ್ಯ ಒಗ್ಗರಣೆ ಮಾಡ್ಕೊಬೇಕು, ಕಾಳು ಪಲ್ಯ. ಸೊ ಹಾಗಾಗಿ ಇಷ್ಟು ಐಟಮ್ಸ್ನ ಹಾಕ್ಕೊಂಡು ಇದಕ್ಕೆ ಎಷ್ಟು ರುಬ್ಬಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ರುಬ್ಬಾದ್ಮೇಲೆ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ಈ ರೀತಿ ಕಾಣುತ್ತೆ. ನಿಮಗಿನ್ನೂ ರೆಡ್ ಕಲರ್ ಸಾಂಬಾರು ಬೇಕು ಅಂದರೆ ನೀವು ಬ್ಯಾಡಗಿನ ಇನ್ನೊಂದು 4-5 ಬ್ಯಾಡಗಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು. ನಾನು ಧನಿಯಾ ಹೇಳಿದ್ನಲ್ವ, ಧನಿಯಾ ಕಾಳು ಹುರಿಯೋಕೆ ಹಾಕ್ಕೊಂಡಿಲ್ಲ ಅಂದರೆ ನೀವು ಈ ರೀತಿ ಧನಿಯಾ ಪೌಡರ್ ಇದ್ದರೆ ಹಾಕ್ಕೊಬೋದು. ಸೊ ನಾನು ಧನಿಯಾ ಪೌಡರ್ ಇತ್ತು, ಹಾಗಾಗಿ ನಾನಿಲ್ಲಿ ಒಂದು 3-4 ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊತಿದ್ದೀನಿ. ಅಂದರೆ ಅದು ಚಿಕ್ಕ ಸ್ಪೂನು ಫ್ರೆಂಡ್ಸ್. ನಿಮ್ಮ ದೊಡ್ಡ ಸ್ಪೂನ್ ಅಂದರೆ ಟೀ ಸ್ಪೂನ್ ಆದರೆ ನೀವು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈಗ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಇಲ್ಲಿ ಏನು ಒಗ್ಗರಣೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅಷ್ಟನ್ನು ನಾನು ಪಕ್ಕಕ್ಕೆ ತೆಗೆದು ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆನ ಹಾಕ್ಕೊಂಡಾದ್ಮೇಲೆ ಅದು ಆ್ಯಸ್ ಯೂಶುವಲ್ ಸಿಡಿಯುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ ಇದ್ರೂ ಹಾಕ್ಕೊಳ್ಳಿ. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೆಣಸಿನ್ಕಾಯಿ ಬೇಗ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ.
ಸೊ ಇಲ್ಲಿ ನೆಕ್ಸ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ಈಗ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಾದಮೇಲೆ ನಾನು ಪಕ್ಕದಲ್ಲೇ ಖಾರ ಇಟ್ಕೊಂಡಿದ್ದು ನೋಡ್ತಾ ಇರ್ಬೋದು. ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಎಣ್ಣೆಲಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಮೊದಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಎಣ್ಣೆಲಿ ಫ್ರೈ ಮಾಡಿರ್ತೀವಿ. ಹಾಗಾಗಿ ಜಾಸ್ತಿ ಏನು ಒಗ್ಗರಣೆಲಿ ಫ್ರೈ ಮಾಡೋದು ಬೇಡ, ನಾವು ತಕ್ಷಣವೇ ನೀರು ಹಾಕೋಬೋದು. ಸೊ ಇಲ್ಲಿ ನಾನು ಏನು ತೊಳೆದಿಟ್ಕೊಂಡಿದ್ದೀನೋ ಆ ನೀರು ಮತ್ತು ಏನು ಬಸ್ತಿಟ್ಕೊಂಡಿದ್ದೀನೋ ಆ ನೀರನ್ನು ಹಾಕೋತಿದ್ದೀನಿ. ನೋಡಿ ಇಲ್ಲಿ ಬಸ್ತಿಟ್ಕೊಂಡಿರೋ ನೀರನ್ನು ಹಾಕೊತಿದ್ದೀನಿ. ಇದು ಏನು ಕಾಳು ಬೇಯಿಸ್ಕೊಳುವಾಗ ಕಮ್ಮಿ ನೀರು ಹಾಕಿರ್ತೀವಿ, ಹಾಗಾಗಿ ನಿಮಗೆ ಮನೆಯ ನೀರನ್ನು ಅಂದರೆ ಶುದ್ಧ ಕುಡಿಯೋ ನೀರನ್ನು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಗಟ್ಟಿ ಬೇಕು, ಇಲ್ಲಿ ತುಂಬ ಗಟ್ಟಿ ಆಗಿಬಿಡ್ತು, ಹಾಗಾಗಿ ನಾನು ಮತ್ತೆ ನೀರು ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ನೋಡಿ ಈಗ ಸಾಂಬಾರನ್ನ ಹೆಚ್ಚಿಸ್ಕೊಂಡಾದ್ಮೇಲೆ ನೋಡಿ ಇಷ್ಟು ತೆಳುವಿದ್ರೆ ಸಾಕು. ಈ ರೀತಿ ತೆಳುವಾದರೆ ಸಾಕು ಫ್ರೆಂಡ್ಸ್. ಇಷ್ಟು ತೆಳುವಾದಮೇಲೆ ನಾವು ಕುದಿಬೇಕಾದ್ರೆ ಉಪ್ಪು ಹಾಕ್ಕೋಬೇಕು. ಕೆಲವರು ಮುಂಚೆನೇ ಹಾಕೋತಾರೆ, ಇದು ಒಂದು ಟಿಪ್ಸ್ ಅಂದ್ಕೊಳ್ಳಿ. ಕುದಿಯುವಾಗ ಉಪ್ಪು ಹಾಕಿದ್ರೆ ತುಂಬ ಸಾಂಬಾರು ಟೇಸ್ಟ್ ಬರುತ್ತೆ. ಈ ರೀತಿ ಕುದಿಯುವಾಗ ಉಪ್ಪು ಹಾಕ್ಕೊಬೇಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಾನೀಗ ಹಾಕ್ಕೊತಿದ್ದೀನಿ, ಒಂದು 1/2 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನೀರಿಗೆ ಉಪ್ಪು ಹಾಕ್ಕೊಂಡಿರ್ತೀವಿ, ಹಾಗಾಗಿ ಟೇಸ್ಟ್ ನೋಡಿ ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಕುದಿಯುತ್ತೆ ಸಾಕು ಫ್ರೆಂಡ್ಸ್. ಇದನ್ನು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ, ಒಬ್ಬಿಟ್ಟು ಸಾರು ಥರ. ಇಷ್ಟೇ ಸಾಕು. ಎಲ್ಲದು ಬೇಯಿಸಿರೋದು ಹುರಿದಿರೋ ಐಟಮ್ಸೇ ಆಗಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅನ್ನಿಸ್ತು, ಸೊ ನಾನು ಮತ್ತೆ ಉಪ್ಪು ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ, ಸಾಂಬಾರು. ಈಗ ನಾವು ಕಾಳಿಗೆ ಒಗ್ಗರಣೆನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಯಾವ ರೀತಿ ಸೊಪ್ಪಿಗೆ ಒಗ್ಗರಣೆ ಹಾಕ್ತಿರೋ ಅದೇ ರೀತಿಯೇ ಕಾಳಿಗೂ ಒಗ್ಗರಣೆ ಹಾಕೋದು. ಇದು ಈಸಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನಾನು ಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ತೊಗೊಂಡಾದ್ಮೇಲೆ ಒಂದು ಅಗಲವಾದ ಬಾಣಲಿ ತೊಗೊಳ್ಳಿ. ಅಗಲವಾದ ಬಾಣಲಿ ತೊಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಸಾಕು. ಕಾಳು ಹೆಂಗಿದ್ರೂ ಟೇಸ್ಟಿಯಾಗಿ ಬರುತ್ತೆ. ಸೊ ಹಿಂಗಾದಮೇಲೆ ಎಣ್ಣೆ ಕಾದಾದ್ಮೇಲೆ ನೋಡ್ತಾ ಇರ್ಬೋದು ಸಾಸಿವೆ ಚಟಾಪಟ ಅಂತ ಸಿಡಿಯುತ್ತೆ. ಈ ರೀತಿ ಸಿಡ್ದಾದ್ಮೇಲೆ ನೀವು ನೆಕ್ಸ್ಟು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟೆ ನಾನು ಫಸ್ಟ್ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಫ್ರೈ ಏನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ನೀವು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಕಂದು ಬಣ್ಣ ಬರಬೇಕು, ಗೋಲ್ಡನ್ ಫ್ರೈ ಆಗಬೇಕು, ಇದೆಲ್ಲ ಬೇಡ ಫ್ರೆಂಡ್ಸ್. ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರಿಗೆ ಬಂದರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಅಷ್ಟೇ ತುಂಬ ಫ್ರೈ ಆಗಿಲ್ಲ. ಈ ರೀತಿ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಕಾಳನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಇರಬಾರ್ದು ಕಾಳಿನ ಅಂಶದಲ್ಲಿ, ಆ ರೀತಿ ಸೋಸಿಕೊಂಡು ಕಾಳನ್ನು ಇಟ್ಕೊಂಡಿರಬೇಕು. ಸೊ ಇದನ್ನು ಚೆನ್ನಾಗಿ ಕೈ ಆಡಾದ್ಮೇಲೆ ಇದಕ್ಕೆ ಏನು ಟೇಸ್ಟಿಗೆ ಉಪ್ಪು ಬೇಕೋ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಉಪ್ಪು ಬೇಕಿದ್ದರೆ. ಇಲ್ಲ ನಾವು ಹಂಗೆ ಸಾಕು ಹಾಗೆ ತಿಂತೀವಿ ಅಂದ್ರೂ ಓಕೆ. ಈ ಕಾಳನ್ನು ಒಗ್ಗರಣೆ ಹಾಕೊಳ್ದಲ್ಲೇ ಹಂಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನಿಲ್ಲಿ ಸಾಂಬಾರು ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಲ್ಲ, 1 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಟ್ರೆ ಅದು ಇನ್ನೂ ಸ್ವಲ್ಪ ಕಾಳು ಸ್ವಲ್ಪ ಹಳ್ಕೊಂಡಂಗೆ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ರುಚಿಯಾಗಿ ಕಾಣಿಸ್ತಿದೆ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಂತ. ನೀವು ಕೂಡ ಇದೇ ರೀತಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.